ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಸಾಕಷ್ಟು ಜನ ಕೇಳ್ತಾ ಇದ್ರು. ಸರ್, ನಾವು ಇನ್ಕಮ್ ಎಷ್ಟಿರಬೇಕು, 1 BHK ಫ್ಲ್ಯಾಟ್ ತಗೊಳ್ಳೋಕ್ಕೆ ಇನ್ಕಮ್ಮು ಎಷ್ಟು ಇರಬೇಕು, ಮತ್ತು ನಮ್ಮದೇನಾರ ಜಾಸ್ತಿ ಇದ್ದರೆ ನಮಗೆ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಮಿನಿಮಮ್ ಇನ್ಕಮ್ ಎಷ್ಟು ಇರಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಫ್ರೆಂಡ್, ನಾವು ಮಿಸ್ಸಾಗಿ ಇನ್ಕಮ್ಮು ಕಮ್ಮಿ ಇದ್ದರೆ ನಾವು ಬ್ಯಾಂಕ್ ಲೋನ್ಗಳಿಗೆ ಇನ್ಕಮ್ ನಾವು ಮಾಡಿಸ್ಬೇಕು ಸರ್, ಜಾಸ್ತಿ ಮಾಡಿಸಿ ಅಂತಲೂ ಹೇಳ್ತಾ ಇದ್ದಾರೆ. ಎಷ್ಟು ಮಾಡಿಸ್ಬೇಕು ಇನ್ಕಮ್ ಸರ್ಟಿಫಿಕೇಟು ಅಂತ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋಸ್ ಮಾಡ್ತೀನಿ. ಫ್ರೆಂಡ್, ಬನ್ನಿ. ಆದರೆ ಒಂದು ವಿಡಿಯೋಕ್ಕೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್, ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ 1 BHK ಫ್ಲ್ಯಾಟು ಬೆಂಗಳೂರಿನಲ್ಲಿ ಎಲ್ಲ ಕಡೆ ಕಟ್ತಾ ಇದ್ದಾರೆ. ಬಟ್ ಆಲ್ರೆಡಿ ಕಟ್ಟಿದ್ದಾರೆ, ಸ್ವಲ್ಪ ಜನ ಕೊಡ್ತಾ ಇದ್ದಾರೆ, ಇನ್ನು ಕೊಡೋವಂತೂ ಇದ್ದಾವೆ. ಫ್ರೆಂಡ್, ಈಗ ಅವ್ರು ಕೇಳ್ತಾ ಇರೋ ಪ್ರಶ್ನೆ ಏನಪ್ಪ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಎಷ್ಟಿರಬೇಕು ಅಂತ. ಈಗ ನೀವು ಈಗ ಸರ್ಕಾರ ಮುಂಚೆ 1,20,000 ಒಳಗಡೆ ಇತ್ತು, ಈಗ 3 ಲಕ್ಷ ಆಗಿದೆ. ಅಂದರೆ ಇನ್ಕಮ್ಮು 3 ಲಕ್ಷ ಇದ್ದರೂ ಸಹ ಅರ್ಜಿ ಸಲ್ಲಿಸ್ಬೋದು ಅಂತ ಇಲ್ಲಿ ತಿಳಿಸಿದೆ. ಅಂದರೆ ನೀವು 3 ಲಕ್ಷ ಮಾಡ್ಸೋಕ್ಕೆ ಹೋಗ್ಬೇಡಿ, ಆಮೇಲೆ BPL ಕಾರ್ಡ್ ಕ್ಯಾನ್ಸಲ್ ಆಗ್ತವೆ. ಅಂದರೆ ಅವ್ರ ಲೆಕ್ಕ 3 ಲಕ್ಷ ಅಂದರೆ APL ಕಾರ್ಡ್ ಅವೆಲ್ಲ ಇರ್ತಾವಲ್ಲ, ಅವರು ಸಹ ಅರ್ಜಿ ಸಲ್ಲಿಸ್ಬೋದು ಅಂತ ಇವರು ತಿಳಿಸಿದ್ದಾರೆ. ಫ್ರೆಂಡ್, ನೀವು BPL ಕಾರ್ಡ್ ಇದ್ದರೆ ಈಗ ಏಕಾಏಕಿ ಸುಮಾರು ಜನ ನಿಮ್ಮದು 50,000 ಇದೆ, 30,000 ಇದೆ, ಬ್ಯಾಂಕಲ್ಲಿ ಲೋನ್ ಕೊಡೋಲ್ಲ, ಸ್ವಲ್ಪ ಜಾಸ್ತಿ ಮಾಡಿಸ್ರಿ ಅಂತ ಹೇಳ್ಬೋದು. ಬಟ್ ನೀವು ಮಾಡಿಸಿದ್ರು ಸಹ 1,10,000 ಒಳಗಡೆ ಮಾಡಿಸಿ, ಜಾಸ್ತಿ ಮಾಡ್ಸೋಕ್ಕೆ ಹೋಗ್ಬೇಡಿ. ಯಾಕೆಂದರೆ 1,20,000 ಮೀರಿತು ಅಂದರೆ ನಿಮ್ಮ BPL ಕಾರ್ಡ್ ಕ್ಯಾನ್ಸಲ್ ಆಯ್ತವೆ. ಸುಮಾರು ಇಲ್ಲಿ ಸಾಕಷ್ಟು ನೋಡ್ತಾ ಇರಬೇಕು, ಸುಮಾರು 4-5 ಲಕ್ಷ ಕಾರ್ಡ್ಗಳೇ ಕ್ಯಾನ್ಸಲ್ ಆಗಿದ್ದಾವೆ. ಅಷ್ಟು 1,20,000 ಮೇಲ್ಪಟ್ಟವೆಲ್ಲ ಕಾರ್ಡ್ಗಳೆಲ್ಲ ಕ್ಯಾನ್ಸಲ್ ಆಗಿದ್ದಾವೆ. ಹಾಗಾಗಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಆದಷ್ಟು 1,10,000 ಮಾಡಿಸಿ. ನಿಮಗೆ ಬ್ಯಾಂಕ್ ಲೋನ್ ಸಿಗುತ್ತೆ, ಖಂಡಿತವಾಗಿ ಅಷ್ಟರೊಳಗೆ ಇದ್ರೂ ಲೋನ್ ಸಿಗುತ್ತೆ. ಮತ್ತು ಲೋನ್ ಸಿಕ್ಕಲ್ಲ ಅಂದ್ಬಿಟ್ಟು ಜಾಸ್ತಿ ಎಲ್ಲ ಮಾಡ್ಸೋಕ್ಕೆ ಹೋಗ್ಬೇಡಿ. 1,10,000 ಇನ್ನೂ ಜಾಸ್ತಿ ಇರೋದು ಸಹ ಏನೋ ಅವಶ್ಯಕತೆ ಇಲ್ಲ. ಈಗ APL ಕಾರ್ಡ್ ಇರ್ತವೆ, ಅವ್ರಿಗೆ 2.5 ಲಕ್ಷ ಇರುತ್ತೆ, 3 ಲಕ್ಷ ಇರುತ್ತೆ. ಅವ್ರಿಗೆ 3 ಲಕ್ಷ ಇದ್ದರೂ ಒಳಗಡೆ ಅಂತ ತಿಳಿಸಿದ್ದಾರೆ, ಇಲ್ಲಿ ಅರ್ಜಿ ಹಾಕ್ಬೋದು ಅಂತ. ಅವ್ರಿಗೇನು ತೊಂದರೆ ಇಲ್ಲ. ಈ BPL ಕಾರ್ಡ್ ಇದ್ದಾರೋ ಆದಷ್ಟು 1,10,000 ಒಳಗಡೆ ನೀವು ಮಾಡಿಸ್ಕೊಳ್ಳಿ. ಏನಾದ್ರು ಕಮ್ಮಿ ಇದೆ, ಹಾಗಾಗಿ ಜಾಸ್ತಿ ಮಾಡಿಸೋದು ಕ್ಯಾನ್ಸಲ್ ಆಗುತ್ತೆ ಅಂತ ನಿಮಗೆ ಕ್ಲಿಯರಾಗಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ. ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ. ಇನ್ಕಮ್ ಸರ್ಟಿಫಿಕೇಟು ಎಷ್ಟಿರಬೇಕು 1 BHK ಫ್ಲ್ಯಾಟ್ ಪಡೆಯೋಕ್ಕೆ ಅಂತ. ಇನ್ನೂ ಸುಮಾರು ಜನ ಕೇಳಿದ್ರು, ಇದು ಫ್ಲ್ಯಾಟ್ಗಳು ಯಾಕೆ ರೂಮ್ಗಳು ಕಮ್ಮಿ ಇದ್ದಾವೆ ಅಂತ. ಅಂದರೆ ಸ್ಕ್ವೇರ್ ಫೀಟಲ್ಲಿ ಕಮ್ಮಿ ಇದೆಯಲ್ಲ ಇದು ಅಂತ. ನೋಡಿ, ಇದು ಸ್ಕ್ವೇರ್ ಫೀಟು 280-290 ಒಳಗಡೆ ಇದು ಬರುತ್ತೆ. ಅದು ನಾರ್ಮಲ್ ಇನ್ನು ಫ್ಯಾಮಿಲಿಗೆ ಅಡ್ಜಸ್ಟ್ ಆಗುತ್ತೆ ಅಷ್ಟೇ. ಇದು ಸ್ಕ್ವೇರ್ ಫೀಟಲ್ಲಿ ಬರೋದು, ಒಂದು ಫ್ಯಾಮಿಲಿಗೆ ಅಡ್ಜಸ್ಟ್ ಆಗುತ್ತೆ ಇದು. ಅದಕ್ಕೆ ಸಾಕಷ್ಟು ಜನ ಅರ್ಜಿಗಳು ಸಲ್ಲಿಸಿದ್ದಾರೆ. ಇಲ್ಲಿ ಫ್ಲ್ಯಾಟ್ ಇರೋದು 43,000 ಇದ್ದರೆ ಅರ್ಜಿ ಸಲ್ಲಿಸಿರೋದು 50 ಚಿಲ್ಲರೆ ಇದ್ದಾವೆ. ಹಾಗಾಗಿ ಇಲ್ಲಿ ಇದಕ್ಕೂ ಸಹ ಡಿಮ್ಯಾಂಡ್ ಇದೆ ಬೆಂಗಳೂರಿನಲ್ಲಿ. ಯಾಕೆಂದರೆ ಸಾಕಷ್ಟು ಜನ ಮನೆಗಳಿಲ್ಲ ಅಂತ 1 BHK ಫ್ಲ್ಯಾಟ್ ಕೊಡಲಿ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಇನ್ನು ಕೆಲವು ಕಡೆ ಕೊಡ್ತಾಯಿದ್ದಾರೆ, ಇನ್ನು ಕೆಲವು ಕಡೆ ಕೊಡ್ತಿಲ್ಲ. ಫ್ರೆಂಡ್, ಈಗ ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ. ಏನು ಈ ಫ್ಲ್ಯಾಟು ತೀರಾ ಚಿಕ್ಕದಿಲ್ಲ, ತೀರಾ ದೊಡ್ಡದಿಲ್ಲ, ಒಂದು ನಾರ್ಮಲ್ಲಾಗಿ ಇದೆ. ಇದು ಫ್ಲ್ಯಾಟು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅಂತ ಹೇಳ್ತೀನಿ. ಫ್ರೆಂಡ್, ಇಲ್ಲಿ ಕೂಡ ಸರ್ಕಾರ ಲೇಟ್ ಮಾಡ್ತಾ ಇರ್ಬೋದು. ಯಾಕೆಂದರೆ ಗ್ಯಾರಂಟಿ ಎಲ್ಲ ಇಟ್ಕೊಂಡು ಗ್ಯಾರಂಟಿ ಇರೋದ್ರಿಂದ ಇದೊಂದು ಸ್ವಲ್ಪ ಕೊಡೋದು ಸರ್ಕಾರ ನಿಧಾನ ಮಾಡ್ತಾಯಿದೆ. ಸಂಪೂರ್ಣವಾಗಿ ಕೊಡ್ತೀವಿ ಅಂತಲೂ ತಿಳಿಸ್ತಾ ಇದೆ. ಫ್ರೆಂಡ್, ನೋಡೋಣ. ಸರ್ಕಾರ ಆದಷ್ಟು ಏನು ಇನ್ಕಮ್ ಜಾಸ್ತಿ ಮಾಡಬೇಕು ಅಂತ ಇದೆ. ಏನು BPL ಕಾರ್ಡಿಗೆ 1,20,000 ಇದೆಯೋ ಅದು 1.5 ಲಕ್ಷ ಜನ ನಾವು ಮಾಡಬೇಕು ಅಂತ ಸರ್ಕಾರ ಚಿಂತನೆ ಮಾಡ್ತಾಯಿದೆ. ಬಟ್ ಇನ್ನೂ ಮಾಡಿಲ್ಲ. ಅದು ಬಂದರೆ ಇನ್ನೂ ಒಂಚೂರು ಅನುಕೂಲ ಆಗುತ್ತೆ. ಸದ್ಯಕ್ಕೆ ಈಗ 1,20,000 ಒಳಗಡೆ ನೀವು ಮಾಡಿಸ್ಕೊಳ್ಳಿ. ಮತ್ತೆ ಇನ್ನೊಂದು ಸರಿ ಹೇಳ್ತಿದ್ದೀನಿ, BPL ಕಾರ್ಡು ಏನೇ ಇದು ಸಹ 1,10,000 ಒಳಗಡೆ ನೀವು ಇನ್ಕಮ್ ಮಾಡಿಸ್ಕೊಳ್ಳಿ. ಇನ್ಕಮ್ ಮಾಡಿಸಿದ ನಂತರ ಲೋನ್ಗೆ ಅಪ್ಲೈ ಮಾಡಿ. ಗೌರ್ಮೆಂಟು ಅಲ್ಲಿ ನೀವು ಬ್ಯಾಂಕಲ್ಲಿ ಲೋನ್ ತಗೊಳ್ಳೋಕೆ ಹೋದಾಗ ಅದೇ ಇನ್ಕಮ್ಗೆ ನಿಮಗೆ ಲೋನ್ ಕೊಡುತ್ತೆ. ಯಾಕೆಂದರೆ ಸಾಕಷ್ಟು ಜನ ಇನ್ಕಮ್ ಅಷ್ಟೇ 1,10,000ಕ್ಕೆ ಸಾಕಷ್ಟು ಜನ 5 ಲಕ್ಷ, 6 ಲಕ್ಷ, 7 ಲಕ್ಷ ಜನ ಲೋನ್ಗಳು ತಗೊಂಡಿದ್ದಾರೆ ಅದೇ ಇನ್ಕಮಲ್ಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.